ನೀವು ಯಾವಾಗಾದ್ರೂ ಗಮನಿಸಿದ್ದರ ಕೆಲವರು ಆನ್ಲೈನ್ ನಲ್ಲಿ ಒಂದೂ ಫೋಟೋ ಹಾಕೋದಿಲ್ಲ. ಸೆಲ್ಫಿ ಆಗ್ಲಿ, ಯಾವುದೇ ಸೆಲೆಬ್ರೇಷನ್ ಆಗ್ಲಿ, ಲೈಫ್ ಅಪ್ಡೇಟ್ ಏನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದಿಲ್ಲ. ಈ ಜಗತ್ತು ಗಮನ ಸೆಳೆಯುವವರಿಗೆ, ಹೆಚ್ಚು ಕಾಣಿಸಿಕೊಳ್ಳೋರಿಗೆ ಅಟೆನ್ಷನ್ ಕೊಡುತ್ತೆ. ಆದರೆ ಈ ಜನರು ಇದಕ್ಕೆ ವಿರುದ್ಧವಾಗಿ ನಿಮಗೆ ಎಲ್ಲಿಯೂ ಕಾಣೋ ಹಾಗೆ ಬದುಕೋದಿಲ್ಲ. ನೀವು ಅವರನ್ನು ಕೇವಲ ಪರ್ಸನಲ್ ಆಗಿ ಸಿಕ್ಕಾಗ ನೋಡಬಹುದು, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕಾಣೋದಿಲ್ಲ. ಸೈಕಾಲಜಿ ಹೇಳುತ್ತೆ ಈ ಬಿಹೇವಿಯರ್ ವೀಕ್ನೆಸ್ ಅಲ್ಲ, ಬಟ್ ಒಂದು ಪವರ್ಫುಲ್ ಮೈಂಡ್ ಸೆಟ್ ನ ತೋರಿಸುತ್ತೆ. ಆನ್ಲೈನ್ ನಲ್ಲಿ ಹೆಚ್ಚು ಪೋಸ್ಟ್ ಮಾಡದ ಜನರಿಗೆ ಸಾಮಾನ್ಯವಾಗಿ ಹೈಯರ್ ಕಾನ್ಫಿಡೆನ್ಸ್, ಸ್ಟ್ರಾಂಗರ್ ಮೈಂಡ್ ಸೆಟ್ ಮತ್ತು ಡೀಪರ್ ಇಮೋಷನಲ್ ಇಂಟೆಲಿಜೆನ್ಸ್ ಇರುತ್ತೆ. ಈ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ತಮ್ಮ ಫೋಟೋಸ್ ಹಾಕದ ಜನರ ಸೈಕಾಲಜಿನ ಡಿಕೋಡ್ ಮಾಡೋಣ. ಇದೇ ತರ ಮನಿ, ಮೈಂಡ್ ಸೆಟ್, ಸಕ್ಸಸ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಫಾಲೋ ಮಾಡಿ. ನಂಬರ್ 1, ದೇ ಪ್ರಿಫರ್ ಪ್ರೈವಸಿ. ಅವರು ಪ್ರೈವಸಿನ ಇಷ್ಟಪಡ್ತಾರೆ. ಸೈಕಾಲಜಿಸ್ಟ್ ಹೇಳೋ ಪ್ರಕಾರ ಅಪರೂಪಕ್ಕೆ ಫೋಟೋ ಹಾಕೋ ಜನರಲ್ಲಿ ಹೈ ಪ್ರೈವಸಿ ಓರಿಯೆಂಟೇಷನ್ ಇರುತ್ತೆ. ಅಂದ್ರೆ ತಮ್ಮ ಬಗ್ಗೆ ಇತರರು ಏನ್ ನೋಡಬೇಕು, ಏನ್ ಯೋಚನೆ ಮಾಡಬೇಕು ಅನ್ನೋದ್ರ ಮೇಲೆ ಅವರಿಗೆ ಪೂರ್ಣ ಕಂಟ್ರೋಲ್ ಇರುತ್ತೆ. ಅವರು ಆಂಟಿ ಸೋಷಿಯಲ್ ಅಲ್ಲ, ಸಿಂಪಲ್ ಆಗಿ ತಮ್ಮ ಮೆಂಟಲ್ ಸ್ಪೇಸ್ ನ ರಕ್ಷಣೆ ಮಾಡ್ಕೊಳ್ತಾರೆ. ಬೇರೆಯವರು ಲೈಕ್ಸ್, ಕಮೆಂಟ್ಸ್, ವ್ಯಾಲಿಡೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಸೆಲ್ಫ್ ವ್ಯಾಲಿಡೇಷನ್ ನ ಮೇಲೆ ಹೆಚ್ಚು ನಂಬಿರ್ತಾರೆ. ಫಾರ್ ಎಕ್ಸಾಂಪಲ್, ಎಲ್ಲಾದ್ರೂ ಟ್ರಾವೆಲ್ ಮಾಡಿದ್ರೆ ಅದನ್ನ ಅವರಿಗೆ ಆನ್ಲೈನ್ ಅಲ್ಲಿ ಹಾಕಬೇಕು ಅನ್ಸೋದಿಲ್ಲ. ಆ ಮೊಮೆಂಟ್ ನ ಎಂಜಾಯ್ ಮಾಡ್ತಾರೆ. ಬೇರೆಯವರಿಗೆ ತೋರಿಸಬೇಕು ಅಂತ ಪ್ರಯತ್ನ ಮಾಡದೆ ಪ್ರೆಸೆಂಟ್ ನಲ್ಲಿ ಸಂತೋಷವಾಗಿರ್ಬೇಕು ಅನ್ನೋ ಮನೋಭಾವ ಅವರದು. ನಂಬರ್ 2, ಅವಾಯ್ಡಿಂಗ್ ರ್ಯಾಂಡಮ್ ಪಬ್ಲಿಕ್ ವ್ಯಾಲಿಡೇಷನ್. ಸೈಕಾಲಜಿ ಪ್ರಕಾರ ಆನ್ಲೈನ್ ನಲ್ಲಿ ಕಮ್ಮಿ ಶೇರ್ ಮಾಡೋ ಜನರಲ್ಲಿ ಸ್ಟ್ರಾಂಗ್ ಸೆನ್ಸ್ ಆಫ್ ಸೆಲ್ಫ್ ಇರುತ್ತೆ. ಅವ್ರಿಗೆ ತಮ್ಮ ವ್ಯಾಲ್ಯೂಸ್ ಗೊತ್ತು, ತಮ್ಮ ಲೈಫ್ ಬಗ್ಗೆ ಗೊತ್ತು, ತಮಗೆ ನಿಜವಾಗಿ ಏನು ಇಂಪಾರ್ಟೆಂಟ್ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಬೇರೆಯವರ ಒಪಿನಿಯನ್ಗಿಂತ ತಮ್ಮ ಓನ್ ಹ್ಯಾಪಿನೆಸ್ ಬಗ್ಗೆ ಹೆಚ್ಚು ಕೇರ್ ಮಾಡ್ತಾರೆ. ಅವ್ರ ಹ್ಯಾಪಿನೆಸ್ ಜನರ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇದನ್ನೇ ಇಮೋಷನಲ್ ಸೆಕ್ಯೂರಿಟಿ ಅನ್ನೋದು, ಮತ್ತು ಇದು ರಿಯಲ್ ಇನ್ನರ್ ಕಾನ್ಫಿಡೆನ್ಸ್ ನ ಸೃಷ್ಟಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಬ್ರು ಒಂದು ಹೊಸ ಫೋನ್ ತಗೊಂಡಿದ್ದಾರೆ ಅನ್ಕೊಳ್ಳಿ. ಒಬ್ರು ತನಗೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡದೆ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋ ಫೋನ್ ತಗೊಂಡು ತಕ್ಷಣ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫೈನಲಿ ಅಪ್ಗ್ರೇಡೆಡ್ ಅಂತ ಪೋಸ್ಟ್ ಮಾಡ್ತಾರೆ ಮತ್ತು ಯಾರೆಲ್ಲ ಲೈಕ್ ಮಾಡಿದಾರೋ ಅಂತ ಚೆಕ್ ಮಾಡ್ತಿರ್ತಾರೆ. ಆದ್ರೆ ಇನ್ನೊಬ್ರು ತನಗೆ ಅವಶ್ಯಕತೆ ಇರೋ ಫೋನ್ ತಗೊಳ್ತಾರೆ, ಅದನ್ನ ಯೂಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ ಮತ್ತು ಲೈಫ್ ನಲ್ಲಿ ಮುಂದೆ ಹೋಗ್ತಾರೆ. ನೋ ಪೋಸ್ಟ್, ನೋ ವ್ಯಾಲಿಡೇಷನ್, ನೋ ರಿಯಾಕ್ಷನ್ಸ್ ಚೆಕ್. ಯಾಕೆಂದ್ರೆ ಅವ್ರಿಗೆ ಹ್ಯಾಪಿನೆಸ್ ಅದನ್ನ ಯೂಸ್ ಮಾಡೋದ್ರಿಂದ ಬರುತ್ತೆ, ಬೇರೆಯವ್ರಿಗೆ ತೋರಿಸೋದ್ರಿಂದ ಅಲ್ಲ. ಅದೇ ಡಿಫರೆನ್ಸ್. ನಂಬರ್ 3, ಇಮೋಷನಲಿ ಸ್ಟ್ರಾಂಗ್. ಅವರು ಇಮೋಷನಲಿ ಸ್ಟ್ರಾಂಗ್ ಆಗಿರ್ತಾರೆ. ಕಮ್ಮಿ ಪೋಸ್ಟ್ ಮಾಡೋದು ಸೆಕ್ಯೂರ್ ಸೆಲ್ಫ್ ಎಸ್ಟೀಮ್ ನ ಜೊತೆ ಲಿಂಕ್ ಆಗಿರುತ್ತೆ. ಇದೊಂದು ಟೈಪ್ ಆಫ್ ಕಾನ್ಫಿಡೆನ್ಸ್. ಸೈಕಾಲಜಿಸ್ಟ್ ಹೇಳೋ ಪ್ರಕಾರ ಈ ರೀತಿ ಇಮೋಷನಲ್ ಬ್ಯಾಲೆನ್ಸ್ ಇರೋರು ಲೆಸ್ ಆಂಕ್ಷಿಯಸ್, ಲೆಸ್ ಅಪ್ರೂವಲ್ ಸೀಕಿಂಗ್ ಮತ್ತು ರಿಯಲ್ ವರ್ಲ್ಡ್ ಗೋಲ್ಸ್ ಮೇಲೆ ಹೆಚ್ಚು ಫೋಕಸ್ಡ್ ಆಗಿರ್ತಾರೆ. ಅವರಿಗೆ ಬೇರೆಯವರು ಒಪಿನಿಯನ್ಸ್, ಲೈಕ್ಸ್ ಅಂಡ್ ಕಮೆಂಟ್ಸ್ ಏನನ್ನೂ ಡಿಫೈನ್ ಮಾಡೋದಿಲ್ಲ. ಅವರು ಸಿಂಪಲ್ ಆಗಿ ತಮ್ಮ ಓನ್ ಲೈಫ್ ಮೇಲೆ ಫೋಕಸ್ಡ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಜಿಮ್ಗೆ ಹೋಗೋ ಒಬ್ಬನ ಬಗ್ಗೆ ಯೋಚನೆ ಮಾಡಿ. ಜಿಮ್ಗೆ ಹೋಗ್ತಾನೆ, ಹೋದಾಗ ಮಿರರ್ ಸೆಲ್ಫಿ ತಗೊಳ್ತಾನೆ, ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ. ಆದ್ರೆ ಇನ್ನೊಬ್ಬ ಫಿಟ್ನೆಸ್ ಮತ್ತು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಜಿಮ್ಗೆ ಹೋಗ್ತಾನೆ. ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕನ್ಸಿಸ್ಟೆಂಟ್ಲಿ ವರ್ಕೌಟ್ ಮಾಡ್ತಾನೆ, ತನ್ನ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ತಾನೆ ಮತ್ತು ಅದ್ರ ಬಗ್ಗೆ ಏನೂ ಪೋಸ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಅವರು ಈಗಾಗಲೇ ತಮ್ಮ ಪ್ರೋಗ್ರೆಸ್ ನಲ್ಲಿ ಸ್ಯಾಟಿಸ್ಫೈಡ್ ಆಗಿರ್ತಾರೆ. ನಂಬರ್ 4, ಪ್ರಾಕ್ಟಿಕಲ್ ಥಿಂಕಿಂಗ್. ಆನ್ಲೈನ್ ನಲ್ಲಿ ಕ್ವಯಟ್ ಆಗಿರೋರು ಸಾಮಾನ್ಯವಾಗಿ ಮೋರ್ ಇಂಟ್ರೋಸ್ಪೆಕ್ಟಿವ್ ಆಗಿರ್ತಾರೆ. ಮಾತಾಡೋ ಮುಂಚೆ ಯೋಚನೆ ಮಾಡ್ತಾರೆ ಮತ್ತು ಯಾವುದೋ ನಿಜವಾಗಿ ಅವಶ್ಯಕತೆ ಇದ್ದಾಗ ಮಾತ್ರ ಪೋಸ್ಟ್ ಮಾಡ್ತಾರೆ. ಇದು ಪ್ರಾಕ್ಟಿಕಲ್, ಇಂಪಲ್ಸಿವ್ ಅಲ್ಲ. ಇದು ಇಂಟರ್ನಲ್ ಲೋಕಸ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನೋ ಕಾಗ್ನಿಟಿವ್ ಟ್ರೇಟ್ ನಿಂದ ಬರುತ್ತೆ. ಅಂದ್ರೆ ಅವರು ತಮ್ಮನ್ನೇ ತಮ್ಮ ಓನ್ ಸ್ಟ್ಯಾಂಡರ್ಡ್ಸ್ ನಿಂದ ಜಡ್ಜ್ ಮಾಡ್ಕೊಳ್ತಾರೆ, ಇತರರಿಂದ ಅಲ್ಲ. ಅವರಿಗೆ ಸೂಪರ್ಫಿಷಿಯಲ್ ಇಂಟರಾಕ್ಷನ್ಸ್ ಗಿಂತ ರಿಯಲ್ ಕಾನ್ವರ್ಸೇಷನ್ಸ್ ಇಷ್ಟ. ಉದಾಹರಣೆ, ಅವರು ಒಂದು ವೆಡ್ಡಿಂಗ್ ಅಥವಾ ಪಾರ್ಟಿಗೆ ಹೋಗಿದ್ದಾರೆ ಅನ್ಕೊಳ್ಳಿ. ಬಹಳಷ್ಟು ಜನರು 50 ಫೋಟೋಸ್ ತಗೊಳ್ತಾರೆ, ಎಡಿಟ್ ಮಾಡ್ತಾರೆ ಮತ್ತು ತಕ್ಷಣ ಪೋಸ್ಟ್ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿ ಜನರ ಜೊತೆ ಮಾತಾಡೋದು, ಇವೆಂಟ್ ಎಂಜಾಯ್ ಮಾಡೋದು, ಮೆಮೊರೀಸ್ ಕ್ರಿಯೇಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ ಮತ್ತು ಏನು ಪೋಸ್ಟ್ ಮಾಡೋದೇ ಇಲ್ಲ. ಯಾಕೆಂದ್ರೆ ಅವರಿಗೆ ಪೋಸ್ಟ್ ಗಿಂತ ಎಕ್ಸ್ಪೀರಿಯನ್ಸ್ ಮುಖ್ಯ, ಅಟೆನ್ಷನ್ ಗಾಗಿ ಅಲ್ಲ. ಪರ್ಪಸ್ ಇದ್ದಾಗ ಮಾತ್ರ ಪೋಸ್ಟ್ ಮಾಡ್ತಾರೆ. ನಂಬರ್ 5, ದೇ ಅಂಡರ್ಸ್ಟ್ಯಾಂಡ್ ದ ಡಿಜಿಟಲ್ ಇಲ್ಯೂಷನ್. ಅವ್ರಿಗೆ ಡಿಜಿಟಲ್ ಇಲ್ಯೂಷನ್ ಬಗ್ಗೆ ಅರ್ಥ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ಎಷ್ಟು ಈಸಿಯಾಗಿ ಭ್ರಮೆನ ಕ್ರಿಯೇಟ್ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೈಕಾಲಜಿಸ್ಟ್ ಇದನ್ನ ಸೋಷಿಯಲ್ ಕಂಪ್ಯಾರಿಸನ್ ಥಿಯರಿ ಅಂತ ಕರೀತಾರೆ. ಅಂದ್ರೆ ಜನರು ನಿರಂತರವಾಗಿ ತಮ್ಮ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಪ್ಲೇಸ್ ಟ್ರೆಂಡಿಂಗ್ ಅಲ್ಲಿ ಇದ್ರೆ ಅದಕ್ಕೆ ನಾನು ಎಲ್ಲರಿಗಿಂತ ಮುಂಚೆ ಹೋಗ್ಬೇಕು ಮತ್ತು ಸ್ಟೇಟಸ್ ಅಥವಾ ಸ್ಟೋರಿ ಹಾಕಿ ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಬಗ್ಗೆ ಯೋಚನೆ ಮಾಡ್ತಾರೆ. ಆ ಪ್ಲೇಸ್ ಹೋದ್ರೆ ನಿಜವಾಗಿಯೂ ನಿಮ್ಗೆ ಖುಷಿ ಸಿಗುತ್ತಾ ಅನ್ನೋ ಬಗ್ಗೆ ಕ್ಲಾರಿಟಿ ಇರಲ್ಲ. ಇದು ವಸ್ತುಗಳ ವಿಷಯದಲ್ಲೂ ಆಗ್ಬೋದು. ಈ ಎಂಡ್ಲೆಸ್ ಕಂಪ್ಯಾರಿಸನ್ ಸೈಕಲ್ ನಿಂದ ಅವರು ತಮ್ಮ ಮೆಂಟಲ್ ಹೆಲ್ತ್ ನ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಆದ್ರೆ ಮುಂದಿನ ಸಲ ನೀವು ಯಾರಾದ್ರೂ ತಮ್ಮ ಫೋಟೋಸ್ ಆನ್ಲೈನ್ ನಲ್ಲಿ ಹಾಕದೇ ಇದ್ರೆ ಅವರು ಜೀವನದಲ್ಲಿ ಖುಷಿ ಇಲ್ಲ ಅಂತ ತಿಳ್ಕೋಬೇಡಿ. ಅವರು ಬಹುಶಃ ಮೋರ್ ಗ್ರೌಂಡೆಡ್, ಮೋರ್ ಪ್ರಾಕ್ಟಿಕಲ್, ಎಮೋಷನಲಿ ಇಂಟೆಲಿಜೆಂಟ್ ಮತ್ತು ಹೈಲಿ ಸೆಲ್ಫ್ ಅವೇರ್ ಆಗಿರಬಹುದು. ನಿಮಗೆ ಯಾವ ತರದ ವ್ಯಕ್ತಿ ಸರಿ ಅನಿಸ್ತಾರೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.